ಸ್ನೇಹಿತರೆ, ವೆಲ್ಕಮ್ ಟು ಸೋಷಿಯಲ್ ಮೀಡಿಯಾ. ಇದು ಸಮಾಜದ ಧ್ವನಿ. ಎಷ್ಟೋ ಜನ ದೇಶಭಕ್ತರು ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಿಸೋದಕ್ಕಾಗಿ ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವರು ಒಂದು ಸಂಘಟನೆ ಮುಖಾಂತರ ಬ್ರಿಟಿಷರನ್ನ ಎದುರಾಕೊಂಡು ಅವರನ್ನ ಬಗ್ಗು ಬಡಿದು ಭಾರತ ದೇಶವನ್ನ ಬಿಟ್ಟು ಹೋಗೋ ಹಾಗೆ ಮಾಡ್ತಾರೆ. ಮತ್ತು ಈ ಸಂಘಟನೆಯಿಂದ ಯಾವುದೇ ಒಂದು ಭಾರತಕ್ಕೆ ನಷ್ಟ ಆಗಿಲ್ಲ, ಇನ್ನು ಲಾಭನೇ ಆಗಿದೆ. ಇಡೀ ದೇಶದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಈ ಸಂಘಟನೆ ನಾ ಮುಂದು ತಾ ಮುಂದು ಅಂತ ಹೇಳಿ ಕೆಲಸ ಮಾಡುತ್ತೆ. ಮತ್ತೆ ಎಲ್ಲೇ ಪ್ರವಾಹ ಆಗ್ಲಿ, ಇಲ್ಲ ಸುನಾಮಿನೇ ಆಗ್ಲಿ, ಅಥವಾ ಭೂಕುಸಿತನೇ ಬರಲಿ, ಸೈನ್ಯಕ್ಕಿಂತ ಮೊದಲು ಈ ಸಂಘ ಇರ್ತದೆ. ಅದುವೇ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ಸಂಘ ಯಾವುದು, ಈ ಸಂಘದ ಸಂಸ್ಥಾಪಕರು ಯಾರು, ಮತ್ತು ಈ ಸಂಘದಲ್ಲಿ ಯಾರ್ಯಾರು ಕಾರ್ಯಕರ್ತರು ಇದ್ರು, ಈ ಸಂಘ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಮುಖ್ಯ ಕಾರಣಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಹೋರಾಡಿರುವಂತ ಚಳುವಳಿಕಾರರಲ್ಲಿ ಕೇಶವ ಬಲಿರಾಮ್ ಹೆಗಡೆ ಅವರು ಕೂಡ ಒಬ್ರು. ಇವರ ಆದರ್ಶ, ದೃಷ್ಟಿಕೋನ ಮತ್ತು ನಿರಂತರವಾದ ಶ್ರಮ ಈ RSS ಸಂಘ ಸ್ಥಾಪನೆ ಆಗೋದಕ್ಕೆ ಮುಖ್ಯ ಕಾರಣ ಆಯ್ತದೆ. ಡಾಕ್ಟರ್ ಹೆಗಡೆವಾರ್ 1989ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದ ಬಡ ಕುಟುಂಬದಲ್ಲಿ ಜನಿಸ್ತಾರೆ. ಇದರ ಮೂಲ ಸ್ಥಳ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗ. ಇವರಿಗೆ ದೇಶಭಕ್ತಿ, ಸಮಾಜ ಸೇವೆ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಉತ್ಸಾಹ ಬಾಲ್ಯದಿಂದಲೇ ಬಂದಿತ್ತು. ಹೆಗಡೆವಾರ್ ತಮ್ಮ ವೈದ್ಯಕೀಯ ಶಿಕ್ಷಣವನ್ನು ಕಲ್ಕತ್ತಾದಲ್ಲೇ ಮುಗಿಸ್ತಾರೆ. ಹಾಗೆ ಇವರು ಅನುಶೀಲನ ಸಮಿತಿ ಮತ್ತು ಜುಗಂತರ್ ಸಂಘಟನೆಗಳಂತಹ ಕ್ರಾಂತಿಕಾರಿ ಸಂಘಟನೆಗಳಿಗೂ ಕೂಡ ಸೇರ್ತಾರೆ. ಇದು ಬ್ರಿಟಿಷ್ ಆಡಳಿತದ ವಿರುದ್ಧ ದಂಗೆ ಏಳೋದಕ್ಕೆ ಮುಖ್ಯ ಸಹಾಯವಾಗುತ್ತದೆ. 1910ರಲ್ಲಿ ನಾಗ್ಪುರಕ್ಕೆ ಮರಳಿದ ಇವರು ಕಾನೂನನ್ನು ಗೌರವಿಸುವ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಕೆಲಸ ಮಾಡ್ತಾರೆ. ಆ ನಂತರ 1921ರಲ್ಲಿ ಇವರ ಮೇಲೆ ಅಸಹಕಾರ ಚಟುವಟಿಕೆಯ ದೇಶದ್ರೋಹದ ಆರೋಪ ದಾಖಲಾಗುತ್ತದೆ. ಇದರಿಂದ 1 ವರ್ಷ ಜೈಲು ಸಹ ಸೇರ್ತಾರೆ. ಇದೇ ಟೈಮಲ್ಲೇ ಇವರಿಗೆ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಒಂದು ಶಕ್ತಿಯುತವಾದ ಸಂಘಟನೆ ಬೇಕು ಅಂತ ಅರ್ಥ ಆಗುತ್ತೆ. ಇದೇ ವಿಚಾರದಿಂದಲೇ ಡಾಕ್ಟರ್ ಹೆಗಡೆವಾರ್ ಅವರು 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಇದರಿಂದ ಇವರಿಗೆ ಸಮಾಜ ವಿಭಜನೆ, ಅಸ್ಪೃಶ್ಯತೆ ಮತ್ತು ವರ್ಗದ ವಿಷಯದಲ್ಲಿ ತುಂಬಾ ಸವಾಲುಗಳನ್ನ ಎದುರಿಸಬೇಕಾಯ್ತದೆ. ಸಂಘಟನೆಯ ದೃಷ್ಟಿಕೋನವು ಭಾರತದ ಪುನರುಜ್ಜೀವನ ಮತ್ತು ಹಿಂದೂ ಜನಾಂಗವನ್ನು ಒಗ್ಗೂಡಿಸುವುದು, ಶಿಸ್ತು, ವ್ಯಾಯಾಮ, ಆಟಗಳು ಮತ್ತು ಚರ್ಚೆಗಳ ಮೂಲಕ ಈ ಸಂಘಟನೆಯು ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುತ್ತದೆ. ಹೆಗಡೆ ಅವರ ಕನಸು ಹಿಂದೂ ಸಮಾಜವನ್ನು ಶ್ರೇಷ್ಠ ಸಂಸ್ಕೃತಿ ಪೂರ್ಣ ಸಮುದಾಯವಾಗಿ ಮಾಡುವುದೇ ಆಗಿತ್ತು. ಸಂಘಟನೆ ಬಗ್ಗೆ ಇವರಿಗೆ ಎಷ್ಟು ನಂಬಿಕೆ ಇತ್ತು ಅಂದ್ರೆ, ಸಂಘಟನೆ ಮಾತ್ರ ಒಂದು ಮೂಲ ಶಕ್ತಿ ಎಂಬ ಗಟ್ಟಿತನವನ್ನ ನಂಬಿದ್ದರು. ಇವರು ಸದಾ ಶ್ರೇಷ್ಠವಾದ ಕೆಲಸಗಳನ್ನ ಮಾಡ್ತಾ ತನ್ನ ಮೇಲೆ ಯಾವುದೇ ಅಹಂಕಾರದ ಪ್ರಭಾವಗಳು ಬೀರಲಿ ಅಂತ ಸ್ವತಃ ತಾವೇ ಸಂಘದ ಕೆಲಸಗಳನ್ನು ಮಾಡ್ತಾ ಇದ್ರು. ಇದಕ್ಕಾಗಿ ಇವರು ವಿನಾಯಕ ದಾಮೋದರ್ ಸಾವರ್ಕರ್ ಮತ್ತು ಮೂಂಜಿ ಅವರ ಸ್ಫೂರ್ತಿಯನ್ನು ಪಡೆದಿದ್ದರು. ಈ RSS ಸಂಘಟನೆ ಬ್ರಿಟಿಷರ ದೃಷ್ಟಿಯಲ್ಲಿ ತುಂಬಾ ಅನುಮಾನಗಳಿಂದ ಮೂಡಿತ್ತು. ಯಾಕಂದ್ರೆ ಈ ಸಂಘಟನೆ ಗುಪ್ತಚರ ಇಲಾಖೆಯಂತಹ ಕಠಿಣ ಚಟುವಟಿಕೆಗಳನ್ನ ಬ್ರಿಟಿಷರ ವಿರುದ್ಧ ಮಾಡ್ತಾ ಇತ್ತು. ಆರಂಭದಲ್ಲಿ ಈ ಸಂಘಟನೆ ಅಗತ್ಯವಿರುವಂತಹ ಸಂಪತ್ತಿನ ಕೊರತೆಯನ್ನು ಸಹ ಅನುಭವಿಸ್ತಾ ಇತ್ತು. ಆದರೆ ಸ್ವಯಂ ಸೇವಕರ ಬಲ ಮತ್ತು ಛಲದಿಂದ ಈ ಸಂಘಟನೆಯ ಶಕ್ತಿ ಹೆಚ್ಚುತ್ತದೆ. ಹೆಗಡೆವಾರ್ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಬೇಕು ಎಂಬುದರ ಕಾರ್ಯಕ್ಷಮತೆ ತುಂಬಾ ಗೊತ್ತಿತ್ತು. ಮತ್ತೆ ಇವರು ಆಧ್ಯಾತ್ಮಿಕತೆಯಿಂದನೇ ಪುನರುತ್ಥಾನ ಸಾಧ್ಯ ಅಂತ ನಂಬ್ತಾ ಇದ್ರು. ಯಾಕೆಂದ್ರೆ ಸ್ವಾಮಿ ವಿವೇಕಾನಂದ ಮತ್ತು ಅರವಿಂದರ ಬೋಧನೆಗಳಿಂದ ತುಂಬಾ ಪ್ರಭಾವಿತರಾಗಿದ್ರು. ಭಾರತನ ಪೂರ್ವಾಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹಿಂದೂ ಸಂಸ್ಕೃತಿಯ ಮೂಲವನ್ನ ಮುಂದೆ ಇಡ್ತಾರೆ. ಮತ್ತೆ ಹೊಸ ತಲೆಮಾರಿನ ಜನ ಇರ್ತಾರಲ್ಲ, ಅಂತವರಿಂದ ಬಲಿಷ್ಠ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಕನಸು ಹೆಗಡೆವಾರ್ ಅವರಿಗಿತ್ತು. ಆದ್ರಿಂದಲೇ ಈ ಸಂಘಟನೆಯಲ್ಲಿ ಇರುವಂತ ಪ್ರತಿಯೊಬ್ಬ ಸಂಘ ಸೇವಕನಿಗೆ ಜನನೀಯ ಸೇವೆ, ದೇಶದ ಸೇವೆ ಅಂತ ಹೇಳುವಂತ ಸಂದೇಶವನ್ನ ಕೊಡ್ತಾ ಇದ್ವಿ. RSS ಈಗ ವಿಶ್ವದ ಅತಿ ದೊಡ್ಡ ಸಂಘವಾಗಿ ಬೆಳೆದೋದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಅದು ಹೆಗಡೆವಾರ್ ಅವರ ಶ್ರಮ ಮತ್ತು ಛಲದ ಪ್ರತಿಫಲ ಅಂತಾನೆ ಹೇಳ್ಬೋದು. 1940ರಲ್ಲಿ ಡಾಕ್ಟರ್ ಹೆಗಡೆವಾರ್ ಅವರ ಆರೋಗ್ಯ ತುಂಬಾ ಹದಗೆಡುತ್ತದೆ. ಹಾಗಿದ್ರೂ ಸಹ ಇವರು ಸಂಘದ ಕೆಲಸಗಳನ್ನ ಕೊನೆ ಕ್ಷಣದವರೆಗೂ ಮುಂದುವರಿಸ್ತಾರೆ. ಜೂನ್ 9ರಂದು 1940ರಲ್ಲಿ ನಾಗ್ಪುರದ 1500 ಸ್ವಯಂ ಸೇವಕರಿಗೆ ದೇಶದ ಸೇವೆಯ ಆದರ್ಶಗಳನ್ನ ಹೇಳ್ಕೊಡ್ತಾರೆ. ಆ ಮಾತಿನಲ್ಲಿ ಇವರು ರಾಷ್ಟ್ರವನ್ನ ಮೌಲ್ಯ ಮತ್ತು ವೈಭವಿತ ದಾರಿಯಲ್ಲಿ ಕೊಂಡೊಯ್ಯುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತಲೂ ಸಹ ಹೇಳ್ತಾರೆ. ಅದಾದ 12ನೇ ದಿನಕ್ಕೆ ಜೂನ್ 21ರಂದು ವಿಧಿವಶರಾಗ್ತಾರೆ. ಇವರ ಸಮಾಧಿ ಸ್ಮೃತಿ ಮಂದಿರವಾಗಿ ಪ್ರೇರಣೆಯ ಕೇಂದ್ರವಾಗಿದೆ. ಕೇಶವ ಬಲಿರಾಮ್ ಹೆಗಡೆ ಅವರ ಜೀವನ ಮತ್ತು ಕಾರ್ಯವು ಈಗಿನ ತಲೆಮಾರುಗಳಿಗೆ ಜಾಗೃತಿ ಶಕ್ತಿ ನೀಡುತ್ತದೆ ಅಂತ ಹೇಳೋದ್ರಲ್ಲಿ ಬೇರೆ ಮಾತೇ ಇಲ್ಲ.
ಇವರು ನಿರ್ಮಿಸಿದ RSS ಮಾತ್ರವಲ್ಲ, ಇವರ ಆದರ್ಶಗಳು ಸಹ ದೇಶದ ಜನರಿಗೆ ಪ್ರೇರಣೆ ಅಂತಾನೆ ಸಹ ಹೇಳ್ಬೋದು ಮತ್ತು ಭಾರತದ ಸಾಮಾಜಿಕ ಪುನರುತ್ಥಾನಕ್ಕೆ ನಾಂದಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ಸುದ್ದಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಮ್ಮನ್ನು ಆಶೀರ್ವದಿಸುತ್ತಾ ಇರಿ.